ಭಾಳಷ್ಟು ಜನಕ್ಕೆ ಗುರುಗಳೇ ತುಂಬ ಹಣಕಾಸು ತುಂಬ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಚಿಂತೆ ಆಗ್ಬಿಟ್ಟಿದೆ ಗುರುಗಳೇ, ಕೈಯಲ್ಲಿ ದುಡ್ಡೇ ಹುಟ್ತಾ ಇಲ್ಲ ಗುರುಗಳೇ, ಹಿಂಗೆ ಬರುತ್ತೆ ಹಿಂಗೆ ಬಂದು ಸಾಯಂಕಾಲ ಅಷ್ಟರಲ್ಲಿ ಇಲ್ಲ ಗುರುಗಳೇ, ಏನು ಮಾಡೋದು ಅಂತ ಇರ್ತಾರೆ. ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಬೇಡಿ. ಅದು ದಾರಿದ್ರ್ಯತನ ಜಾಸ್ತಿ ಇತ್ತು ಅಂತಂದರೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಬೆಳಗ್ಗೆ ಬರುತ್ತೆ ಸಂಬಳ, ಸಾಯಂಕಾಲದೊಳಗೆ ಎಲ್ಲ ಖರ್ಚಾಗಿ 2 ಸಲ ಉಳಿಯುತ್ತೆ. ಇದು ದಾರಿದ್ರ್ಯ, ಮನೇಲಿರುವಂಥ ದಾರಿದ್ರ್ಯ. ಆ ದಾರಿದ್ರ್ಯವನ್ನು ಹೋಗಿಸೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ದಾರಿದ್ರ್ಯ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ. ಏನು ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚ ವಿಷ್ಣುಪತ್ನಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಬೊಜ್ಜು ಮೈಯಿ ಸಿಕ್ಕಾಪಟ್ಟೆ ದಡುತ್ತಿದ್ವ ದೇಹ ಇತ್ತು ಅಂತಂದರೆ, ಬೊಜ್ಜು ಕರಗ್ತಾ ಇಲ್ಲ ಅಂತಂದರೆ ಏನೂ ಇಲ್ಲ, ಸಿಂಪಲ್ ಆಗಿರೋ ಮುದ್ರೆ ಮಾಡಿ. ಇದು ನಿಮ್ಮ ದೇಹದಲ್ಲಿ ಕಾವು ಎಕ್ಸಸೈಸು, ಯೋಗ, ಜಿಮ್ ಮಾಡೋದೇನಾಗುತ್ತೆ, ದೇಹದಲ್ಲೇ ಕಾವು ಉಂಟಾಗಿ ಬೆವರು ಕಿತ್ಕೊಂಡು ಬರುತ್ತೆ. ಈ ಕೇವಲ ಮುದ್ರೆ ಮಾಡಿದ್ರೆ ಸಾಕು ಬೆವರು ಇಳಿದೋಗ್ಬಿಡ್ತದೆ. ನೀವು ಯೋಗಾಸನ ಮಾಡೋದು ಇಂಟರ್ನಲ್ಲಿ ಅಷ್ಟು ಪವರನ್ನು ಕೊಡುತ್ತೆ, ಎಕ್ಸಸೈಸ್ ಮಾಡಿದಷ್ಟು ಪವರನ್ನು ಕೊಡುತ್ತೆ ಈ ಒಂದು ಲಿಂಗ ಮುದ್ರೆ. ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಆಯ್ತಲ್ಲ. ನೋಡಿ, ಹಿಂಗೆ ಜ್ಞಾನ ಮುದ್ರೆ ಇಟ್ಕೊಳ್ಳಿ, ಮತ್ತು ಹೆಬ್ಬೆರಳನ್ನ ನಿಂಗೆ ಒಳಗಡೆ ಸೇರಿಸಿ ಪರಸ್ಪರ ಎಲ್ಲ ಹೆಬ್ಬೆರಳನ್ನ ತಾಗಿಸಿ. ಇದು ಲಿಂಗ ಮುದ್ರೆ. ಈ ಲಿಂಗ ಮುದ್ರೆಯನ್ನು ಕೇವಲ 10 ನಿಮಿಷ ಮಾಡಿದ್ರೆ ಸಾಕು, ಬೊಜ್ಜು ಮೈ ಕರ್ಗೋಗ್ಬಿಡುತ್ತೆ. 1 ವಾರ ಸುಮ್ಮ ಮಾಡಿ, ನೀವೇನು ತಿಂತೀರೋ ಅಂದ್ಬಿಡ್ತೀರೋ, 2 kg ಆಟೋಮೆಟಿಕ್ ಕಡಿಮೆ ಆಗಿರುತ್ತೆ. ಸ್ವಲ್ಪ ಡಯಟ್ ಮಾಡ್ತು ಅಂತಂದರೆ 4 kg ಕಡಿಮೆ ಆಗುತ್ತೆ 1 ವಾರದಲ್ಲಿ. ಸ್ವಲ್ಪ ವಾಕಿಂಗ್ ಎಕ್ಸಸೈಸ್ ಮಾಡೋ ಜೊತೆಗೆ ಈ ಮುದ್ರೆ ಮಾಡ್ತು ಅಂತಾರೆ 6 kg ಕಡಿಮೆ ಆಗ್ತಾರೆ ಕೇವಲ ಒಂದು ತಿಂಗಳಲ್ಲಿ. ಇಷ್ಟು ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಬೊಜ್ಜು ಮೈ ನೀರು ಥರ ಕರ್ಗೋಗ್ಬಿಡುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ ಮಾಡಿ. ಇನ್ನು ನಮ್ಮ ದೇಹಕ್ಕೆ ಕಾಯಿಲೆ ಬರೆಸುವಂತಹ ಒಂದು 4 ವಿಚಾರಗಳಿದ್ದಾವೆ. ಈ 4 ವಿಚಾರದಿಂದಲೇ ನಮ್ಮ ದೇಹಕ್ಕೆ ಕಾಯಿಲೆಗಳು ಅಟ್ಯಾಕ್ ಆಗುವಂಥದ್ದು ತಿಳ್ಕೊಳ್ಳಿ. ಯಾರಿಗಾರು ಕಾಯಿಲೆ ಇದೆ ಅಂತಂದರೆ ಈ 4 ಗುಣಗಳು ಅವರಲ್ಲಿದೆ ಅಂತಂದರೆ ಅವ್ರಿಗೆ ಕಾಯಿಲೆ ಬಂದಿದೆ. ಯಾರು ಕಾಯಿಲೆಯಿಂದ ನಡ್ತಾ ಇರ್ತಾರಲ್ಲ, ಈ 4 ಕಾಯಿಲೆಗಳು 4 ಗುಣಗಳು ಅವರಲ್ಲಿದೆ ಅಂತಂದರೆ ಅವ್ರಿಗೆ ಕಾಯಿಲೆ ಬಂದಿದೆ, ಬರ್ತಾ ಇದೆ ಅಥವಾ ಮುಂದಕ್ಕೆ ಬರುತ್ತೆ ಅಂತ ಅರ್ಥ. ಇವಾಗ ಕಾಲ ನಡ್ತಾ ಇರ್ತಾರಲ್ಲ, ಹೋಗಿ ಕೇಳಿ ಹಿಂಗೆ ಈ ಥರ ಇತ್ತ ಅಂತಂದರೆ ಹೌದು ಅಂತ ಹೇಳ್ತಾರೆ ಗೊತ್ತಲ್ಲ. ಅವ್ರಿಗೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಯಾವುದು ಅಂತಂದರೆ 4 ಅಂತಂದರೆ ಫಿಯರ್ ಅಂತಂದರೆ ಭಯ ಇದ್ದವನಿಗೆ ಕಾಯಿಲೆ ಬಂದೇ ಬರುತ್ತೆ. ಭಯ ಇರಬೇಕು, ಆದರೆ ಅತಿಯಾದಂತಹ ಭಯ ಇತ್ತು ಅಂತಂದರೆ, ಅತಿಯಾದರೆ ಅಮೃತನೂ ವಿಷ. ಭಯ ಎಚ್ಚರಿಕೆಯ ಒಂದು ಸಂಕೇತದಲ್ಲಿರಬೇಕು. ಹುಲಿದೆ ಆ ಕಡೆ ಹೋಗಬಾರ್ದಷ್ಟೇ ಗೊತ್ತಲ್ಲ. ಹುಲಿದೆ ಅಂದ್ಬಿಟ್ಟು ಅವನು ಹೊರಗಡೆನೇ ಹೋಗಲಿ ಅಂತಂದರೆ, ಗಾಡಿ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಗಾಡಿಲೇ ಓಡಿಸ್ಲಿಲ್ಲ ಅಂತಂದರೆ, ನಾನು ಫೇಲ್ ಆಗ್ತೀನಿ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಹೋಗಲಿಲ್ಲ ಅಂತಂದರೆ, ನಂಗೆ ವ್ಯಾಪಾರ ಲಾಸ್ ಆಗುತ್ತೆ ಅಂದ್ಬಿಟ್ಟು ನಾನು ವ್ಯಾಪಾರನೇ ಮಾಡಲಿಲ್ಲ ಅಂತಂದರೆ, ಇದೆಲ್ಲವೂ ಕೂಡ ಫಿಯರ್ ಅಂದರೆ ಭಯ ಒಳೊಳಗೆ ಭಯ. ಯಾವಾಗಲೂ ಭಯದಿಂದ ನರಳ್ತಾ ಇತ್ತು ಅಂತಂದರೆ ಅವನಿಗೆ ಕಾಯಿಲೆ ಬರುತ್ತೆ. ನಂಬರ್ 1. 2ನೇದು ವರಿ, ಚಿಂತೆ ನಂಗೆ ಹಂಗಾಗುತ್ತೆ, ಹಿಂಗಾಗುತ್ತೆ, ಹಂಗಾದರೆ ಹಿಂಗೆ. ಇದು ಚಿಂತೆಯಿಂದ ಅವನಿಗೆ ಕಾಯಿಲೆ ಬರುತ್ತೆ. ನಂಬರ್ 3 ಹೇಟ್ ಅಂತಂದರೆ ಬೇರೆಯವರನ್ನು ದೂಷಿಸುವುದರಿಂದ, ಬೇರೆಯವ್ರನ್ನ ಕಡೆಗಣಿಸುವುದರಿಂದ, ಬೇರೆಯವ್ರನ್ನ ಹೇಟ್ ಅಂತಂದರೆ ದೂರ ತಳ್ಳುವುದೇ, ಇಷ್ಟಪಡದೇ ಇರೋದ್ರಿಂದ ಗೊತ್ತಲ್ಲ. ಆತ ಏನೋ ಒಂದು ಸಣ್ಣ ತಪ್ಪು ಇನ್ಯಾರಿಗೋ ಮಾಡಿರ್ತಾನೆ, ನನಗೂ ಆ ತಪ್ಪು ಮಾಡಿಬಿಡ್ತಾನೆ ಅಂತ ದೂರ ತಳ್ಳುವಂಥದ್ದು. ಸಣ್ಣ ತಪ್ಪನ್ನು ದೊಡ್ಡದಾಗಿ, ಇವಾಗ ಎಕ್ಸಾಂಪಲ್ ನಿಮ್ಮ ಹೆಂಡ್ತಿನೇ ಮಾಡಿ ನಿಮ್ಮ ಗಂಡನೇ ಮಾಡಿಬಿಟ್ಟಿರ್ತಾನೆ, ಅದಕ್ಕೋಸ್ಕರ ನಾವು ಹೇಟ್ ಮಾಡೋವಂಥದ್ದು, ಸಂಪೂರ್ಣವಾಗಿ ನಿರ್ಲಕ್ಷ್ಯ ಅನಿಸುತ್ತೆ. ಇದು ಕೂಡ ಸಮಸ್ಯೆ ಆಗುತ್ತೆ. ಮತ್ತು ಸೆಲ್ಫಿಶ್ನೆಸ್, ಸ್ವಾರ್ಥತನ, ಅತಿಯಾದಂತಹ ಸ್ವಾರ್ಥ ಇರಬೇಕು. ಸ್ವಲ್ಪ ಲಿಮಿಟ್, ಉಪ್ಪುಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಇರಬೇಕು ಗೊತ್ತಲ್ಲ. ಚಿಂತೆ, ಊಟದಲ್ಲಿ ಉಪ್ಪಿನಕಾಯಿ ಸ್ವಲ್ಪ ಇರಬೇಕು. ಭಯ, ಊಟದಲ್ಲಿರುವಂಥ ಒಂದು ಸಣ್ಣ ಕೋಸಂಬರಿ ಥರ ಇರಬೇಕು. ಆದರೆ ಎಲ್ಲವನ್ನೂ ಊಟ ಆಗಿ ಮಾಡ್ಕೊಬಿಟ್ಟಿದ್ದೀವಿ. ಇದರಿಂದ ಸಮಸ್ಯೆಗಳು ಬರುತ್ತೆ. ಈ ಒಂದು 4 ಯಾವ್ಯಾವುದು ಅಂತಂದರೆ ಚಿಂತೆ ಮತ್ತು ಭಯ ಮತ್ತು ಹೇಟ್ ಅಂತ ಬೇರೆಯವರನ್ನು ಒಂಥರ ಅದಕ್ಕೆ ಹೇಳ್ತಾರೆ, ಕಳಬೇಡ ಕೊಳ್ಳಬೇಡ, ಹುಸಿಯೇ ನುಡಿಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅಸಹ್ಯಿಸ್ಕೊಳ್ಳೋದ್ರಿಂದ ಮತ್ತು ಸ್ವಾರ್ಥತನದಿಂದ ಕಾಯಿಲೆಗಳು ಬರುತ್ತೆ.
ಇದು ಮನುಷ್ಯನ ದೇಹವನ್ನು ಹಾಳು ಮಾಡುವಂತಹ 4 ಪ್ರಬಲವಾದಂತಹ ಮನಸ್ಸಿನ ಕಾಯಿಲೆ ಇದು ಕನ್ವರ್ಟ್ ಆದರೆ ದೇಹದ ಕಾಯಿಲೆ ಆಗುತ್ತೆ ಅಲ್ಲ. ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ತಕ್ಷಣ ಪರಿಹಾರ ಆಗಿಬಿಡುತ್ತೆ ಗೊತ್ತಲ್ಲ. ಮರಗಾಡಲ್ಲಿ ಓಹಿಸಿದ್ದಂಗೆ ಗೊತ್ತಲ್ಲ. ಮತ್ತು ಶತ್ರುಗೆ ರಾಮಬಾಣ ಇದ್ದಂಗೆ, ರಾಮಬಾಣ ಬಿಡ್ತು ಅಂತಂದರೆ ಯಾವುದೇ ಶತ್ರುಗಳು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಆ ಥರ ಗೊತ್ತಲ್ಲ. ಮತ್ತು ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಾವು ಸಾಲ ಸೋಲ ಏನು ಮಾಡಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ಕಟ್ಟಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ನಾವು ಮಕ್ಕಳಿಗೆ MBA ಅದು ಇದು ಏನೇನೋ ಮಾಡಿಸ್ಬೇಕು ಅಂತಿದ್ವಿ, 7-8 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ಮಕ್ಳಿಗೆ ಮದುವೆ ಮಾಡಬೇಕು, ದುಡ್ಡಿಲ್ಲ ಗುರುಗಳೇ, ಮಕ್ಕಳೇನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ದುಡ್ಡು ಕೊಡು ಅಂತ ಇದ್ದಾರೆ, ಇಲ್ಲ ಅಂತ ಹೇಳಬೇಕಾಗುತ್ತೆ. ಪರಿಸ್ಥಿತಿ ಬಂದುಬಿಟ್ಟಿದೆ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಹಾಕ್ಕೊಂಡು ಕಾರ್ಗಿರೆಲ್ಲ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ಫಾರಿನ್ ಟ್ರಿಪ್ ಎಲ್ಲ ಮಾಡಿಕೊಂಡು. ಬಟ್ ನಾವು ಇನ್ನೂ ಹಂಗೆ ಇದ್ದೀವಿ. ಬಟ್ ಊಟ ತಿಂಡಿ ಬಟ್ಟೆಗೆ ಏನೂ ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಗುರುಗಳೇ? ಇದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಅಂತಲ್ಲ. ಇದೇ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಮತ್ತು ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಳ್ಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವ್ರು ತುಂಬ ಚೆನ್ನಾಗಾಗ್ತಾರೆ. ಅದ್ಭುತವಾದಂಥ ಒಂದು ಯಂತ್ರ, ಮಿಸ್ ಮಾಡಬೇಡಿ. ಒಂದು 10 ಸರಿ ಸಂಕಲ್ಪ ಮಾಡಿಕೊಡಿ, 11ನೇ ಸರಿ ನಿಮಗೆ ಆ ಮನೇಲಿ ಅದು ಅಷ್ಟಲಕ್ಷ್ಮಿ ಯಂತ್ರ ಹೇಗೋ ನಿಮ್ಮ ಮನೆಗೆ ಬಂದು ಸೇರಿರುತ್ತೆ ಅಲ್ಲ. ಇದು ಅತ್ಯದ್ಭುತವಾದಂಥ ಒಂದು ಯಂತ್ರದ ವಿಚಾರ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ತುಂಬ ಹಣಕಾಸು ತುಂಬ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಚಿಂತೆ ಆಗಿಬಿಟ್ಟಿದೆ ಗುರುಗಳೇ, ಕೈಯಲ್ಲಿ ದುಡ್ಡೇ ಹುಟ್ತಾ ಇಲ್ಲ ಗುರುಗಳೇ, ಹಿಂಗೆ ಬರುತ್ತೆ, ಹಿಂಗೆ ಬಂದು ಸಾಯಂಕಾಲ ಅಷ್ಟರಲ್ಲಿ ಇಲ್ಲ ಗುರುಗಳೇ, ಏನು ಮಾಡೋದು ಅಂತ ಇರ್ತಾರೆ. ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಬೇಡಿ. ಅದು ದಾರಿದ್ರ್ಯತನ ಜಾಸ್ತಿ ಇತ್ತು ಅಂತಂದರೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಬೆಳಗ್ಗೆ ಬರುತ್ತೆ ಸಂಬಳ, ಸಾಯಂಕಾಲದೊಳಗೆ ಎಲ್ಲ ಖರ್ಚಾಗಿ 2 ಸಲ ಉಳಿಯುತ್ತೆ. ಇದು ದಾರಿದ್ರ್ಯ, ಮನೇಲಿರುವಂಥ ದಾರಿದ್ರ್ಯ. ಆ ದಾರಿದ್ರ್ಯವನ್ನು ಹೋಗಿಸೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ದಾರಿದ್ರ್ಯ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ. ಏನು ಅಂತ ನೋಡೋದಾದರೆ ಒಂದು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ. ಏನೇಳಿ, ಒಂದು ಅರಳಿ ಎಲೆ. ಆ ಅರಳಿ ಎಲೆಯನ್ನು ತೆಗೆದುಕೊಂಡು ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಒಂದು ಕುಂಕುಮಕ್ಕೆ ನೀರು ತೆಗೆದುಕೊಂಡು ಸಂಪೂರ್ಣವಾಗಿ ಬಳಿಯಬೇಕು ಅಲ್ಲ. ಬಳೆದು ಅದಕ್ಕೆ ಸ್ವಲ್ಪ ಅಕ್ಕಿ ನೋಡಿ, ಇಷ್ಟು ಮಾಮೂಲಿ ಅಕ್ಕಿ, ಬಿಳಿ ಅಕ್ಕಿ, ಅದನ್ನು ಕೂಡ ಅದರೊಳಗಡೆ ಹಾಕಬೇಕು. ಚಂದ್ರಕಾರಕ ಅಂದರೆ ಲಕ್ಷ್ಮಿಯ ಸಹೋದರಿ ಅದರೊಳಗಡೆ ಹಾಕಬೇಕು. ಅದನ್ನು ಮಡಿಸ್ಬೇಕು. ಮಡಿಸಿ ದಾರವನ್ನು ಕಟ್ಟಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಬೇಕು ಅದಲ್ಲ. ಎಂಥ ದಾರಿದ್ರ್ಯ ಹೊಟ್ಟೋಗ್ಬಿಡುತ್ತೆ ನೋಡಿ, ಫಸ್ಟ್ ಕ್ಲಾಸ್ ಆಗೋದೇ ನೀವು ಮಾಡಬೇಕು. ಸಿಂಪಲ್ಲಾಗಿ ಮಾಡಿ, ಸರಳವಾಗಿ ಮಾಡಿ, ನಿಮಗೆ ಬಗೆಹರಿದೋಗ್ಬಿಡುತ್ತೆ. ಅದನ್ನು ದಾರವನ್ನು ಕಟ್ಟಬೇಕು. ಆಮೇಲೆ ಏನು ಮಾಡಬೇಕು, ದಾರವನ್ನು ಕಟ್ಟಿ ಬಿಳಿ ಬಟ್ಟೆಯ ಮಧ್ಯದಲ್ಲೇ ಹಾಕಬೇಕು ಅಂತಲ್ಲ. ಮಡಿಸಿ ಅದಕ್ಕೆ ದಾರ ಕಟ್ಟಿ, ಅದು ಹರಳಿ ಎಲೆಯನ್ನು ಕಟ್ಟಿರ್ತಾರಲ್ಲ ಹಾಕಿ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಕಟ್ ಮಾಡಬೇಕು. ನಿಂಬೆಹಣ್ಣು ಕಟ್ ಮಾಡಿ ಅರ್ಧ ಹೋಳನ್ನು ತೆಗೆದುಕೊಂಡು ಆ ಬಿಳಿ ಬಟ್ಟೆ ಒಳಗಡೆ ಹಾಕಬೇಕು. ಆಮೇಲೆ ಏನು ಮಾಡಬೇಕು, ಅದನ್ನು ಕೂಡ ಗಂಟನ್ನು ಕಟ್ಟಬೇಕು. ಗಂಟನ್ನು ಕಟ್ಟಿ ಅದನ್ನು ಮನೆಯ ಈಶಾನ್ಯ ಮೂಲೆಯಲ್ಲಿ, ಮನೆಯ ಈಶಾನ್ಯ ಮೂಲೆ ಅಂತಂದರೆ ನಿಮಗೆ ಪೂರ್ವದ ಎಡಭಾಗ, ಉತ್ತರದ ಬಲಭಾಗದ ಮೂಲೆಯನ್ನು ಈಶಾನ್ಯ ಮೂಲೆ ಅಂತೀವಿ, ಅದೆಲ್ಲ ಹಾಕಬೇಕು. ಅದು ನೇತಾಕಿ ಆಯ್ತಲ್ಲ. ಅದು ನೇತಾಕಿ ನೀವೇನು ಮಾಡೋಕ್ಕೆ 3 ದಿನ ಇಟ್ಕೋಬೇಕು ಆಯ್ತಲ್ಲ. 3 ದಿನ ಇಟ್ಕೊಂಡು ನಂತರ ಏನು ಮಾಡಬೇಕು ಅಂತಂದರೆ ಆ ಒಂದು ಗಂಟನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ಅದನ್ನು ತೂದಿ ಎಸೆಯಬೇಕು ಆಯ್ತಲ್ಲ. ಅದನ್ನು ಎಸ್ಬಿಡ್ತು ಅಂತಂದರೆ ನೋಡಿ ತುಂಬ
ನಿಮ್ಮ ಮನೆ ಇರೋಂಥ ದಾರಿದ್ರ್ಯ ಎಲ್ಲವನ್ನ ಕಿತ್ಕೊಂಡು ಹೊರಟೋಗ್ಬಿಡ್ತದೆ. ಅಷ್ಟು ಪವರ್ ಆಗಿರುತ್ತೆ, ಅಷ್ಟು ಒಳ್ಳೆಯದು. ನಿಮ್ಮ ಹಣಕಾಸು ಯಾರ್ಯಾರಿಗೆ ದುಡ್ಡು ನಿಲ್ತಾ ಇಲ್ಲ, ಹಣಕಾಸಿನ ತೊಂದರೆ ಇದೆ, ಸಮಸ್ಯೆ ಇದೆ, ಅದೆಲ್ಲವೂ ಕೂಡ ಹೊರಟು ಹೋಗ್ಬಿಡುತ್ತೆ ಅಂತಲ್ಲ. ನಿಂತ್ಕೊಂಡು ಅದನ್ನು ತೂದು ಎಸೆಯಬೇಕು. ನೀವು ಎಷ್ಟು ಫೋರ್ಸ್ ಆಗಿ ಎಸ್ತೀರೋ ಅದು ಮೇಲೆ ಆಕಾಶಕ್ಕೆ ತೂದು ಎಸಿರಿ. ಹಿಂಗೆ ಎಸ್ತು ಹಿಂಗೆ ಅದು ಕೆಳಗಡೆ ಬೀಳೋಂಥದ್ದು ಅವಶ್ಯಕತೆ ಇಲ್ಲ. ಹಾಗೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ, ಹಣಕಾಸಿನ ಒಂದು ತಂತ್ರದ ವಿಚಾರ. ಇದನ್ನು ಎಸಿಬೇಕಾದ್ರೆ ಓಂ ಕುಬೇರಾಯ ನಮಃ ಅಂತ ಅಂದ್ಕೊಂಡು ಇದೆಲ್ಲ ತಂತ್ರವನ್ನು ಮಾಡಿ ಎಸಿಬೇಕಾದ್ರೂ ಅಷ್ಟೇ. ಮನೇಲಿ ದರಿದ್ರ ಎಲ್ಲ ಹೊರಟೋಗಲಿ, ಹಣಕಾಸು ಹೆಚ್ಚಲಿ ಅಂತ ಕುಬೇರನ ನೆನೆಸ್ಕೊಂಡು ತೂದೆಸಿರಿ ಗೊತ್ತಲ್ಲ. ಯಾರ್ಯಾರಿಗೆ ಒಳ್ಳೇದಾಗಬೇಕು ಗೊತ್ತಲ್ಲ, ನನ್ನ ವಿಶೇಷ ದಿನ ನಾನು ಸಂಕಲ್ಪವನ್ನು ಮಾಡ್ತೀನಿ, ಹಣಕಾಸು ಬರಲಿ, ಆಗ ದುಡ್ಡು ಕೈಯಲ್ಲೇ ನಿಲ್ತಾ ಇಲ್ಲ ಅನ್ನೋಂಥವ್ರು ಓಂ ಕುಬೇರಾಯ ನಮಃ ಅಂತ ಕಮೆಂಟನ್ನು ಹೆಸರು ಮಾಡ್ತಾ ಕಮೆಂಟನ್ನು ಮಾಡಿ, ಅರೆ ಜಾಸ್ತಿ ದುಡ್ಡು ಸೇವ್ ಆಗಲಿ ಅಂತ ನಾನು ಸಂಕಲ್ಪವನ್ನು ಮಾಡ್ತೀನಿ ಅಲ್ಲ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ. ಜೀವನ ಸಮಸ್ಯೆಗೆ ಯಂತ್ರ, ಮಂತ್ರ, ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು, ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ. 3 ಕಾರಣಗಳಿಗೋಸ್ಕರ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ರೀತಿ ಸಮಸ್ಯೆಗಳು ಬರದೇನಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ ಫ್ರೆಂಡ್ಸು, ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಹರಿಸ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು. ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ ಗೊತ್ತಲ್ಲ. ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮಗೇನ ಮಂಡಿ ನೋವು, ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ. ನೀವು ನೋಡ್ಬೋದು, ನಾನು ಮಾಡಲ್ಲ, ನಿಮ್ಮ ಕೈಲೇ ಮಾಡಿಸ್ತೀನಿ, ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ. ಅಂಥದ್ದು ಅದ್ಭುತವಾದಂಥ ಶಿಬಿರ ಮಿಸ್ ಮಾಡದೆ ಬನ್ನಿ ಗೊತ್ತಲ್ಲ. ಇದು ಮುದ್ರೆ ಹೇಳ್ಕೊಡ್ತೀವಿ. BP ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬಂದುಬಿಡುತ್ತೆ. ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು ಕೇವಲ 1.5 2 ತಿಂಗಳ ನಾರ್ಮಲ್. ಗ್ಯಾಸ್ಟ್ರಿಕ್ ಸಮಸ್ಯೆ 7 ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. 10 ರಿಂದ 15 ದಿನದಲ್ಲಿ ಅಸ್ತಮ ಅನ್ನೋದು ಕ್ಯೂರ್ ಆಗುತ್ತೆ. 20 ರಿಂದ 21 ದಿನಗಳ ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಲ್ಲ. ಅಸ್ತಮ ನಿವಾರಣೆ ಆಗಿಬಿಡುತ್ತೆ ಮೇಯ್ನಾಗಿ ಗೊತ್ತಲ್ಲ. 1 ತಿಂಗಳೊಳಗೆ ಬೆನ್ನೋವು, ಸೊಂಟ ನೋವು, ಮಂಡಿ ನೋವು, ಆರ್ಥರೈಟಿಸ್ ಮತ್ತು ಸರ್ವಿಕಲ್ ಸ್ಪಾಂಡಲೈಟಿಸು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, ವೈಟ್ ಡಿಸ್ಚಾರ್ಜು, ಫೈಬ್ರಾಯ್ಡ್ಸು, ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದ್ಭುತವಾದಂಥ ಒಂದು ಶಿಬಿರ ಮಿಸ್ ಮಾಡದೆ ಬನ್ನಿ ಗೊತ್ತಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರ ಗೊತ್ತಲ್ಲ. ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು, ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲ ಅಂತ ಒದ್ದಾಡಬೇಕು, ಆ ರೀತಿ ಒಂದು ವಿಚಾರವನ್ನು, ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಗೊತ್ತಲ್ಲ. ಮತ್ತು ಇನ್ನೊಂದು, ಮನಿ ಮ್ಯಾನೇಜ್ಮೆಂಟ್, ಹೆಂಗೆ ದುಡ್ಡು ಉಳಿಸ್ಬೇಕು, ಹೆಂಗೆ ದುಡ್ಡನ್ನು ಗಳಿಸ್ಬೇಕು ಅಂತ 10 ರಿಂದ 15 ಪಾಯಿಂಟ್ನ ತಿಳ್ಕೊಂಡ್ರೆ ಸಾಕು. ಯಾವ ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಳ್ಳಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು, ಎಷ್ಟು ಬೇಕಾದ್ರೂ ದುಡ್ಡನ್ನು ಗಳಿಸ್ಬೋದು. ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನೋಂಥದ್ದೇ ಆಗೋದಿಲ್ಲ. ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲ. ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ. ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಸಕ್ಸಸ್, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ. ಮತ್ತು ಶತ್ರುಬಾಧೆ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ ಗೊತ್ತಲ್ಲ. ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ಆಟ ಆಡಿಸ್ಬೋದು. ಮತ್ತು ಜನಧನ ವಶೀಕರಣ ಆಗುತ್ತೆ. ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ. ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಮತ್ತು ಜೀವನದಲ್ಲಿ ಏನೇನೋ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಹೋಗುತ್ತೆ. ಮತ್ತು ಮಕ್ಕಳಿಗೆ ಎಜುಕೇಷನ್ಗಂತ ಒದ್ದಾಡ್ತಾ ಇದ್ದೀರಾ, ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ. ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ. ಎಲ್ಲ ಕರ್ಮಗಳ ಕಳೆದು ಬಿಡ್ತೀವಲ್ಲ, ಆ ಕರ್ಮ ಕಳೆದು ಬಿಡ್ತು ಅಂದರೆ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವೇ ತಗೊಳ್ಳೋದು. ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಜ್ಞಾಚಕ್ರ ಆಕ್ಟಿವೇಶನ್ ಆಗುತ್ತೆ. ಮತ್ತು ಶಾಂತಿ, ನೆಮ್ಮದಿ ಅನ್ನೋಂಥದ್ದು ಅದ್ಭುತವಾಗಿ ಸಿಗುತ್ತೆ ಅಲ್ಲ. ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ. ಶನಿವಾರ ಮತ್ತು ಭಾನುವಾರ ಇರುತ್ತೆ. ನೀವು ಖಂಡಿತವಾಗ್ಲೂ ಕೂಡ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಬನ್ನಿ ಅದಲ್ಲ. ನಾನು ಹೇಳ್ಕೊಡೋಂಥ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿ, ಇಷ್ಟು ಹೇಳಿ 10 ನಿಮಿಷ 15 ನಿಮಿಷ 3 ನಿಮಿಷ ನಾನು ಹೇಳಿದ್ದೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಆಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಮಿಸ್ ಮಾಡದೆ ಬನ್ನಿ. ನಿಮ್ಮ ಸಮಸ್ಯೆ, ಕಾಯಿಲೆ, ಕಳಸಾಲೆಗಳು ಹೊರಟೋಯ್ತು ಅಂತ ತಿಳ್ಕೊಳ್ಳಿ. ನಂಬರ್ 1
ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಮತ್ತು ಎಂಥ ಸಮಸ್ಯೆನಾದ್ರು ಎದುರಿಸೋಂಥ ಶಕ್ತಿ ತಾಕತ್ತು ನಿಮಗೆ ಬರುತ್ತೆ. ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ ಅಲ್ಲ. ಇದು ಶಿಬಿರದ ವಿಚಾರ.